So students, in the last class we were discussing about mutation. Mutation andre ಏನ್ರಿ sudden heritable change occurring in a DNA sequence that results in change in genotype and phenotype of an organism is called mutation. Recombination and mutations are the two types of mechanisms which will alter DNA. In turn, they will cause evolution or drastic changes or variations. So basically the mutations are of two type, ಪಾಯಿಂಟ್ ಮ್ಯೂಟೇಷನ್ ಮತ್ತು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಪಾಯಿಂಟ್ ಮ್ಯೂಟೇಷನ್ ಅಂದರೆ ದೆರ್ ವಿಲ್ ಬಿ ಡಿಲೀಷನ್ ಆಫ್ ಓನ್ಲಿ ಒನ್ ಸಿಂಗಲ್ ನ್ಯೂಕ್ಲಿಯೋಟೈಡ್. ಒನ್ ಸಿಂಗಲ್ ನ್ಯೂಕ್ಲಿಯೋಟೈಡ್ ಚೇಂಜ್ ಆದರೂ ಕೂಡ ದ್ಯಾಟ್ ವಿಲ್ ರಿಸಲ್ಟ್ಸ್ ಇನ್ ದ ಅಲ್ಟ್ರೇಷನ್ ಆಫ್ ಪ್ರೋಟೀನ್ ಚೇಂಜ್ ಆಯಿತು ಅಂದಾಗ ಸಡನ್ ಡ್ರಾಸ್ಟಿಕ್ ಎಫೆಕ್ಟ್ ಆಗ್ತದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಿಕಲ್ ಸೆಲ್ ಅನಿಮಿಯಾ. It is the mutation due to change in single base pair of a DNA is called as what we call as sickle cell anemia is a best example for the ಪಾಯಿಂಟ್ ಮ್ಯೂಟೇಷನ್ ಸ್ಟೂಡೆಂಟ್ಸ್. ಅದೇ ಥರ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಓದ್ಕೊಂಡಿದ್ದೀವಿ. ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂದರೆ ಈ ಟ್ರಾನ್ಸ್ಲೇಷನ್ ಆಗುವಾಗ ರೈಬೋಸೋಮ್ RNA ಮೇಲ್ಗಡೆ ಬೈಂಡ್ ಆಗಿಬಿಟ್ಟು ಮೂರು ನ್ಯೂಕ್ಲಿಯೋಟೈಡ್ಸ್ನ ಒಂದು ಕೋಡಾನ್ ಅಂತ ಓದ್ತದೆ. ಸೊ ಟ್ರಿಪ್ಲೇಟ್ ಕೋಡಾನ್ ಅಂತೀವಿ. ಮೂರು ನ್ಯೂಕ್ಲಿಯೋಟೈಡ್ಸ್ ಕೂಡ್ಬಿಟ್ಟು ಒಂದು ಕೋಡಾನ್, 1 ಕೋಡಾನ್, 2 ಕೋಡಾನ್, 3 ಕೋಡಾನ್. ಮೂರು ನ್ಯೂಕ್ಲಿಯೋಟೈಡ್ಸ್ಗೆ ಒಂದು ಅಮೈನೋ ಆ್ಯಸಿಡ್ ಇರ್ತದೆ. ಇಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆಗೋದ್ರಿಂದ ಆ ಅಮೈನೋ ಆ್ಯಸಿಡ್ ಬೇರೆಯೇ ಬರುತ್ತೆ. ಇಂಥದಕ್ಕೆ ನಾವೇನಂತೀವಿ, ಸಬ್ಸ್ಟ್ಯೂಷನ್ ಟೈಪ್ ಆಫ್ ಫ್ರೇಮ್ ಶಿಫ್ಟ್ ಅಂತೀವಿ. ಒಂದು ವೇಳೆ ಈ ನ್ಯೂಕ್ಲಿಯೋಟೈಡ್ ಆ್ಯಡ್ ಆಗಿದ್ದರೆ ನಾವು ವಿ ಕಾಲ್ಟ್ ಆಸ್ ಇನ್ಸರ್ಷನ್ ಅಂತೀವಿ. ಬೇರೆದೇ ನ್ಯೂಕ್ಲಿಯೋಟೈಡ್ ಬಂದಿತ್ತು ಅಂದರೆ ನಾವು ವಿ ಕಾಲ್ಟ್ ಆಸ್ ಇನ್ಸರ್ಷನ್ ಅಂತೀವಿ. ಅಥವಾ ಒಂದು ವೇಳೆ ಒಂದು ನ್ಯೂಕ್ಲಿಯೋಟೈಡ್ ಡಿಲೀಟ್ ಆಗಿತ್ತು ಅಂದರೆ ದೆನ್ ವಿ ಕಾಲ್ ಇಟ್ ಆಸ್ ಡಿಲೀಷನ್ ಅಂತೀವಿ. ಸೊ ಒಂದು ವೇಳೆ ಬೇರೆ ನ್ಯೂಕ್ಲಿಯೋಟೈಡ್ ಬಂದರೆ ವಿ ಕಾಲ್ ಇಟ್ ಆಸ್ ಇನ್ವರ್ಷನ್ ಅಂತೀವಿ. ನಾರ್ಮಲ್, ಸಬ್ಸ್ಟ್ಯೂಷನ್, ಇನ್ಸರ್ಷನ್, ಡಿಲೀಷನ್, ಇನ್ವರ್ಷನ್, ಈ ಥರದ ಬೇರೆ ಥರದ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ಸ್ ಅದಾವೆ. ಸೊ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂದರೆ ಮೂರು ನ್ಯೂಕ್ಲಿಯೋಟೈಡ್ನ ಓದ್ಬಿಟ್ಟು ಒಂದು ಅಮೈನೋ ಆ್ಯಸಿಡ್ ಏನು ಕೊಡ್ತಾ ಇರ್ತದೆ ಆ ರೀಡಿಂಗ್ ಫ್ರೇಮ್ ಅಂತೀವಿ ನಾವು. ರೀಡಿಂಗ್ ಫ್ರೇಮ್, ಅದಕ್ಕೆ ಓದ್ಬಿಟ್ಟು ಅಂತೇಳಿ ಯೂಸ್ ಮಾಡತ್ತೀನಿ ವರ್ಡ್. ಸೊ ಮೂರು ನ್ಯೂಕ್ಲಿಯೋಟೈಡ್ಸ್ನ ಓದ್ಬಿಟ್ಟು ಒಂದು ಅಮೈನೋ ಆ್ಯಸಿಡ್ ಕೊಡ್ತಾ ಇರ್ತದೆ. ಒಂದು ವೇಳೆ ಒಂದು ನ್ಯೂಕ್ಲಿಯೋಟೈಡಲ್ಲಿ ಚೇಂಜ್ ಆದರೂ ದಟ್ ವಿಲ್ ಕಾಸ್ ದ ಫ್ರೇಮ್ ಶಿಫ್ಟ್. ಇಲ್ಲಿ ನೋಡ್ರಿ, ಒಂದು ನ್ಯೂಕ್ಲಿಯೋಟೈಡ್ ಡಿಲೀಟ್ ಆಯ್ತಂದರೆ ಇಫ್ ಒನ್ ನ್ಯೂಕ್ಲಿಯೋಟೈಡ್ ಇಸ್ ಡಿಲೀಟೆಡ್, ಅರ್ಲಿಯರ್ ಇಟ್ ಯೂಸ್ ಟು ಬಿ ರೀಡೆಡ್ ಆ್ಯಸ್ ಎ ಕ್ಯಾಟ್. ಈ ಕ್ಯಾಟ್ ಹೋಗ್ಬಿಟ್ಟು ಏನಾಗುತ್ತೆ, ವೆನ್ ದಿ ಒನ್ ನ್ಯೂಕ್ಲಿಯೋಟೈಡ್ ಈಸ್ ಡಿಲೀಟೆಡ್, ಇದನ್ನು ಏನಾಗುತ್ತೆ CAC ಆಗ್ತದೆ. CAC ಆಯ್ತು ಅಂದರೆ ಮುಂದದ್ದೆಲ್ಲನೂ TCA ಆಗಿಬಿಡ್ತದೆ. ಸೊ ಇನ್ಸ್ಟೆಡ್ ಆಫ್ ಕ್ಯಾಟ್ ದ ರೀಡಿಂಗ್ ಫ್ರೇಮ್ ಗೆಟ್ ಚೇಂಜ್ ಆ ಥರ. ಸೊ ಇಟ್ ಈಸ್ ದ ಡಿಲೀಷನ್ ಆರ್ ಇನ್ಸರ್ಷನ್ ಆಫ್ ಬೇಸ್ ಪೇರ್ ರಿಸಲ್ಟಿಂಗ್ ಇನ್ ದ ಶಿಫ್ಟಿಂಗ್ ಆಫ್ DNA sequence. There may be loss or a deletion, or maybe gain or insertion or duplication of a DNA segment, cause chromosomal abnormalities. That is what we call it as frame shift mutation, students. Then the components, anything which is capable of causing mutation is called as mutagens. Mutagens are basically three types, students. ಇಲ್ಲಿ ಎರಡು ಮಾತ್ರ ಕೊಟ್ಟಿದ್ದಾರೆ: physical mutagen, chemical mutagen and biological mutagen. Three types of mutagens are there. Mutagen ಅಂದ್ರೇನು? Mutagen is a component. ಇದು ಒಂದು ವಸ್ತು ಅದ, ಇದರಿಂದ ಮ್ಯೂಟೇಷನ್ ಆಗ್ತದೆ, ಅದಕ್ಕೆ ವಿ ಕಾಲ್ ಇಟ್ ಆಸ್ ಮ್ಯೂಟಾಜನ್. ಫಿಸಿಕಲ್ ಮ್ಯೂಟಾಜನ್ಸ್ ಅಂದರೆ ರೇಡಿಯೇಷನ್ಸ್ ಬರ್ತಾವೆ. UV ರೇಡಿಯೇಷನ್, ಆಲ್ಫಾ, ಬೀಟಾ, ಗಾಮಾ ರೇಡಿಯೇಷನ್ ಮತ್ತು ಎಕ್ಸ್ರೇ. ದೀಸ್ ಆಲ್ ಆರ್ ರೇಡಿಯೇಷನ್ಸ್. ಅದಕ್ಕೆ ನಾವು ರಿಪೀಟೆಡ್ ಆಗಿ ಎಕ್ಸ್ರೇ ಮಾಡಿಸ್ಬಾರ್ದು ಅಂತ ಹೇಳ್ತೀವಿ ನಾವು. ಎದಕ್ಕಂದರೆ ರಿಪೀಟೆಡ್ ಆಗಿ ಎಕ್ಸ್ರೇ ಮಾಡಿಸೋದ್ರಿಂದ ಇಂಡಿವಿಜುವಲ್ ಮೇ ಅಂಡರ್ಗೋ ಮ್ಯೂಟೇಷನ್ ಆಗಿಬಿಟ್ಟು ದೇರ್ ಮೇ ಬಿ ಚಾನ್ಸ್ ಆಫ್ ಕ್ಯಾನ್ಸರ್ ಆರ್ ಎನಿಥಿಂಗ್. ಈವನ್ ಆಲ್ಫಾ, ಬೀಟಾ, ಗಾಮಾ, ಹೆವಿ ರೇಸ್, ದೀಸ್ ಆರ್ ಆಲ್ಸೋ, ಆ್ಯಂಡ್ EV rays, they all are capable of causing mutation. These are called as physical mutagens. Whereas chemical mutagens andre chemicals which are capable of causing mutation. So chemical mutagens ke example mustard gas, phenol, formalin, acetic acid, formic acid, ammonia. All these are ethylomethane sulfate antivi, EMS, ethylomethane sulfate. This is also chemical mutagens. Biological mutagens andre viruses are capable of causing mutation and they will also leads to cancer. Example retroviridea, even herpes simplex virus, ಅವು ಕೂಡ ಮ್ಯೂಟೇಷನ್ ಮಾಡಿಬಿಟ್ಟು ದೇ ಆರ್ ಆಲ್ಸೋ ಕೆಪಬಲ್ ಆಫ್ ಕಾಸಿಂಗ್ ಮ್ಯೂಟೇಷನ್ಸ್ ಇನ್ ದ DNA. ಅವಕ್ಕೆ ಬಯೋಲಜಿಕಲ್ ಮ್ಯೂಟಾಜನ್ಸ್ ಅಂತೀವಿ. ಸೊ ಮ್ಯೂಟಾಜನ್ ಅಂದರೆ ದ ಕಾಂಪೋನೆಂಟ್ಸ್ ವಿಚ್ ಆರ್ ಕೆಪಬಲ್ ಆಫ್ ಕಾಸಿಂಗ್ ಮ್ಯೂಟೇಷನ್ ಆರ್ ಕಾಲ್ಡ್ ಆಸ್ mutagens. Mutagens are classified into three types: physical mutagen, chemical mutagen and biological mutagen.
3 types of mutagens are there, students. Okay, now this is what about what mutation andre sudden heritable change which is going to be transferred in the DNA. Okay, sudden heritable change in the DNA ಅಂದರೆ ಡಿ ಎನ್ ಎಲ್ ಆಗ್ತಕ್ಕಂಥ ಬದಲಾವಣೆಗಳು, ಆ ಬದಲಾವಣೆಗಳನ್ನು ನಾವು ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಟ್ ಈಸ್ ಅ ಸಡನ್ ಹೆರಿಟೇಬಲ್ ಚೇಂಜ್ ಅಕರಿಂಗ್ ಇನ್ ದ ಡಿ ಎನ್ ಎ ಸೀಕ್ವೆನ್ಸ್ ದಟ್ ರಿಸಲ್ಟ್ಸ್ ಇನ್ ಚೇಂಜ್ ಇನ್ ದ ಜೀನೋಟೈಪ್ ಆ್ಯಂಡ್ phenotype of an organism is called as mutation. Basically, 2 types of mutations are there: point mutation and frame shift mutation. What is point mutation and what is frame shift mutation? We have discussed, students. Now today we discussed about what are mutagens, types of mutagens like physical mutagen, chemical mutagen and biological mutagens we have discussed. Now we'll move to the next and very interesting and important concept in this chapter, what we call it as pedigree analysis. What is pedigree analysis? Pedigree is in the sense, don't think about only the dog food. Pedigree analysis is nothing but studying the genetic history of a family. ಒಂದು ಫ್ಯಾಮಿಲಿದು ಜೆನೆಟಿಕಲ್ ಹಿಸ್ಟ್ರಿ ಅಂದರೆ ಯಾವ ಥರ ಜೆನೆಟಿಕ್ ಕ್ಯಾರೆಕ್ಟರ್ಸ್ ಟ್ರಾನ್ಸ್ಫರ್ ಆಗ್ತಾ ಬಂತು ಅಂತ ಸ್ಟಡಿ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಪೆಡಿಗ್ರಿ ಅನಲೈಸಿಸ್, ಸ್ಟೂಡೆಂಟ್ಸ್. ಸೊ ವಾಟ್ ಈಸ್ ಪೆಡಿಗ್ರಿ ಅನಲೈಸಿಸ್? Pedigree analysis nothing but studying the genetic history of a family is called as pedigree analysis. Now, so pedigree analysis nothing but in human control cross are not possible, so that the study of family history about the inheritance is used by this such an analysis of genetic traits in several generations of a family is called pedigree analysis. So humans ಒಳಗೆ ನಾವು ಕಂಟ್ರೋಲ್ ಬ್ರೀಡಿಂಗ್ ಮಾಡಿ ಇವ್ರ ಮಧ್ಯೆ ಬ್ರೀಡಿಂಗ್ ಮಾಡಿ ಆಸ್ಪ್ರಿಂಗ್ ತೊಗೊಳ್ಳೋದು, ದಿಸ್ ಆಲ್ ಎಕ್ಸ್ಪೆರಿಮೆಂಟ್ಸ್ ಆರ್ ನಾಟ್ ಪಾಸಿಬಲ್. ಇನ್ಸ್ಟೆಡ್ ಆಫ್ ನಾವು ಏನು ಮಾಡ್ತೀವಿ, ಈಗ ಪೇರೆಂಟ್ ಒಂದು ಆಫ್ರಿಂಗ್ ಇದೆ ಅಂದರೆ ಆ ಪೇರೆಂಟ್ ಯಾರಿದ್ದಾರೆ, ಆ ಪೇರೆಂಟ್ಸ್ ಯಾರಿದ್ದಾರೆ, ಲೈಕ್ ದಿಸ್ ಈಚ್ ಜನರೇಷನ್ನ ಸ್ಟಡಿ ಮಾಡ್ತಾ ಹೋಗ್ಬಿಟ್ಟು ಒಂದು ಜನ್ರೇಷನ್ದ ಇನ್ನೊಂದು ಜನ್ರೇಷನ್ಗೆ ಯಾವ ಥರ ಜೆನೆಟಿಕ್ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗ್ತಾ ಬಂತು. ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಬೈ ಯೂಸಿಂಗ್ ಪೆಡಿಗ್ರಿ ಅನಲೈಸಿಸ್. ಪೆಡಿಗ್ರಿ ಅನಲೈಸಿಸ್ ಸ್ಟಡಿ ಮಾಡುವಾಗ ನಾವಿಲ್ಲಿ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಕೊಡ್ತೀವಿ, ಸ್ಟೂಡೆಂಟ್ಸ್. ಈ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಯಾವ ಥರ ಇರುತ್ತೆ ಅಂದರೆ, ಹಿಯರ್ ಯು ಕ್ಯಾನ್ ಫೈಂಡ್ ದ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್. ಸೊ ಏನು ಪೆಡಿಗ್ರಿ ಅನಲೈಸಿಸ್ ಅಂದರೆ, ಇದು 1 ಜನ್ರೇಷನ್, ಇದು 2nd ಜನ್ರೇಷನ್, ಇದು 3rd ಜನ್ರೇಷನ್. ಸೊ ಈ ಆರ್ಗ್ಯಾನಿಸಮ್ ಯಾವ ಥರ ಬಂತು ಅನ್ನೋದಕ್ಕೆ ನಾವು ಅದರ ಪೇರೆಂಟ್ಸ್, ದೆನ್ ಗ್ರ್ಯಾಂಡ್ ಪೇರೆಂಟ್ಸ್, ಅವರಲ್ಲಿರ್ತಕ್ಕಂಥ ಜೆನೆಟಿಕ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಯಾವ ಥರ ಟ್ರಾನ್ಸ್ಫರ್ ಆಯಿತು, ದ ಪ್ರೆಸೆನ್ಸ್ ಆಫ್ ದ ಯುನೀಕ್ ಕ್ಯಾರೆಕ್ಟರ್, ಕಲರ್ ಆ್ಯಂಡ್ ದಿ ಸರ್ಕಲ್, ಸ್ಕ್ವಯರ್, ಪ್ರತಿಯೊಂದೂ ಒಂದೊಂದು ರೆಪ್ರೆಸೆಂಟ್ ಮಾಡುತ್ತೆ ಆ ಪೆಡಿಗ್ರಿ ಅನಲೈಸಿಸ್ದು ಯಾವ ಥರ ಆಗುತ್ತೆ ಅಂತ ವಿ ವಿಲ್ ಡಿಸ್ಕಸ್ ಹಿಯರ್. ಸೊ ಫಸ್ಟ್ ಆಫ್ ಆಲ್ ಪೆಡಿಗ್ರಿ ಅನಲೈಸಿಸ್ ಅಂದರೆ an analysis of genetic traits in several generations of a family is called pedigree analysis, or studying the genetic history. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ the study of family history about the inheritance is called as pedigree analysis, students. So pedigree analysis ಮಾಡುವಾಗ the representation or chart, ಈ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಅದಲ್ಲ ಅಥವಾ ಚಾರ್ಟ್ ಶೋಯಿಂಗ್ ದ ಫ್ಯಾಮಿಲಿ ಹಿಸ್ಟ್ರಿ ಈಸ್ ಕಾಲ್ಡ್ ಆಸ್ ಅ ಫ್ಯಾಮಿಲಿ ಟ್ರೀ ಅಥವಾ ಪೆಡಿಗ್ರಿ ಅಂತೀವಿ. ಇದಕ್ಕೆ ನಾವು ಫ್ಯಾಮಿಲಿ ಟ್ರೀ ಅಥವಾ ಪೆಡಿಗ್ರಿ ಅಂತೀವಿ. ಇನ್ ಹ್ಯೂಮನ್ ಜೆನೆಟಿಕ್ಸ್, ಪೆಡಿಗ್ರಿ ಸ್ಟಡಿ ಈಸ್ ಯುಟಿಲೈಸ್ ಟು ಟ್ರೇಸ್ ದಿ ಇನ್ಹೆರಿಟೆನ್ಸ್ ಆಫ್ ಅ ಸ್ಪೆಸಿಫಿಕ್ ಟ್ರೈಟ್, ಅಬ್ನಾರ್ಮಲಿಟಿ ಆರ್ ಡಿಸೀಸ್. ಒಂದು ಕ್ಯಾರೆಕ್ಟರ್ ಇರ್ಬೋದು, ಅಥವಾ ಒಂದು ಅಬ್ನಾರ್ಮಲಿಟಿ ಇರ್ಬೋದು, ಅಥವಾ ಒಂದು ಡಿಸೀಸ್ ಇರ್ಬೋದು, ಯಾವ ಥರ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಯಿತು ಅನ್ನೋದನ್ನು ನಾವು ಜೆನೆಟಿಕ್ ಹಿಸ್ಟ್ರಿ ಅಥವಾ ಪೆಡಿಗ್ರಿ ಅನಲೈಸಿಸ್ ಮಾಡೋದ್ರಿಂದ ವಿ ಕ್ಯಾನ್ ಫೈಂಡ್ ಇಟ್ ಔಟ್, ಸ್ಟೂಡೆಂಟ್ಸ್. ಬಟ್ ಯಾವ ಥರ ನಾವು ಇದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಅನ್ನೋದಕ್ಕೋಸ್ಕರ ಪ್ರತಿಯೊಂದು ರೆಪ್ರೆಸೆಂಟ್ ಮಾಡೋದಕ್ಕೂ ಅಂದರೆ ಒಂದು ಪೆಡಿಗ್ರಿ ಚಾರ್ಟ್ ಅಥವಾ ಪೆಡಿಗ್ರಿ ಅನಲೈಸಿಸ್ ಒಳಗೆ ಪ್ರತಿಯೊಂದು ಸೈನ್ಸ್ ಏನದವ, ದೇ ವಿಲ್ ಬಿ ಸಿಗ್ನಿಫೈಯಿಂಗ್ ಸರ್ಟನ್ ಕ್ಯಾರೆಕ್ಟರ್. ಯಾವ ಥರ ಕ್ಯಾರೆಕ್ಟರ್ ಅಂದರೆ, ಒಂದು ವೇಳೆ ಸ್ಕ್ವಯರ್ ಇತ್ತು ಅಂದರೆ ನಾವು ಮೇಲ್ ಅಂತ ಹೇಳ್ತೀವಿ. ಇಫ್ ವಿ ಆರ್ ಯೂಸಿಂಗ್ ಸ್ಕ್ವಯರ್, ವಿ ವಿಲ್ ಯೂಸ್ ದ ಸ್ಕ್ವಯರ್ ಟು ರಿಪ್ರೆಸೆಂಟ್ ದಿ ಮೇಲ್. ಇಫ್ ಇಟ್ ಈಸ್ ಸರ್ಕಲ್ ಈಸ್ ದೇರ್, ಸರ್ಕಲ್ ಈಸ್ ಯೂಸ್ಡ್ ಟು ರಿಪ್ರೆಸೆಂಟ್ ದ ಫೀಮೇಲ್. ಆಮೇಲೆ ಈ ಥರ ಇನ್ ದಿಸ್ ಶೇಪ್ ಇಫ್ ವಿ ರಿಪ್ರೆಸೆಂಟ್, ಸೊ ದ ಟಿಲ್ಟೆಡ್ ಸ್ಕ್ವೇರ್ ವೇರ್ ವಿ ಕ್ಯಾನ್ ಸೇ, ಅಂಥದ್ದಿದ್ದಾಗ ನಮಗೆ ಆ ಯಂಗ್ ಒಂದು ಸೆಕ್ಸ್ ಇನ್ನೂ ಗೊತ್ತಿಲ್ಲ. ಸೊ ಸರ್ಟನ್ ಆರ್ಗನಿಸಮ್ ವಿಲ್ ಕಮ್, ವಿ ಡೋಂಟ್ ನೋ ದಟ್ ಆರ್ಗನಿಸಮ್ ಸೆಕ್ಸ್. ಅಂದರೆ ಸೆಕ್ಸ್ ಅನ್ಸ್ಪೆಸಿಫೈಡ್ ಇದ್ದಾಗ ಈ ಥರ ಸೈನ್ನ ಯೂಸ್ ಮಾಡಬೇಕು.
ಸೊ ಈ ಸ್ಕ್ವಯರ್, ಸರ್ಕಲ್ ಮತ್ತು ಇನ್ವರ್ಟೆಡ್ ಸ್ಕ್ವಯರ್ ಈ ಮೂರನ್ನು ನಾವು ಡಾರ್ಕಾಗಿ ಫಿಲ್ ಮಾಡಿದ್ವಿ ಅಂದರೆ ಈ ಇಂಡಿವಿಜುವಲ್ಸ್ ಎಲ್ಲನೂ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಅದಾರೆ ಅಂತ ಅರ್ಥ. ಈ ಡಾರ್ಕ್ ಆಗಿದ್ದಿಲ್ಲ, ಜಸ್ಟ್ ಒಂದು ಸ್ಕ್ವಯರ್ ಥರ ಇತ್ತು ಅಂದರೆ ದಿಸ್ ಈಸ್ ಅನ್ಎಫೆಕ್ಟೆಡ್ ಮೇಲ್, ಅನ್ಎಫೆಕ್ಟೆಡ್ ಫಿಮೇಲ್, ಅನ್ಎಫೆಕ್ಟೆಡ್ ವಾಟ್ ವಿ ಕಾಲ್ ಇಟ್ ಆಸ್ ಅನ್ಸ್ಪೆಸಿಫೈಡ್ ಸೆಕ್ಸ್ ಆರ್ಗ್ಯಾನಿಸಮ್. ಬಟ್ ಒಂದು ವೇಳೆ ನಾವು ಡಾರ್ಕಾಗಿ ಫಿಲ್ ಮಾಡಿತ್ತು ಇನ್ಸೈಡ್ ಅಂದಾಗ ದ ಇಂಡಿವಿಜುವಲ್ ಈಸ್ ಅಫೆಕ್ಟೆಡ್ ಅಂತ ಅರ್ಥ. ಇಂಡಿವಿಜುವಲ್ ಅಫೆಕ್ಟೆಡ್ ಇದ್ದರೆ ಡಾರ್ಕಾಗಿ ಬರೀತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ದೀಸ್ ಆಲ್ ಆರ್ ನಾರ್ಮಲ್, ರೆಡ್ ಕಲರ್ ಏನು ಫಿಲ್ ಆಗಿದೆ, ದೀಸ್ ಆಲ್ ಆರ್ ಅಫೆಕ್ಟೆಡ್ ಇಂಡಿವಿಜುವಲ್ಸ್. ಯೂಶ್ವಲಿ ರೆಡ್ ಕಲರ್ ಇರೋಲ್ಲ, ಎಲ್ಲನೂ ಕೆಲವು ಡಾರ್ಕ್ ಮಾಡಿರ್ತಾರೆ, ಇನ್ನು ಕೆಲವು ಡಾರ್ಕ್ ಮಾಡಿರಲ್ಲ. ಯಾವುದ್ರೊಳಗಡೆ ಡಾರ್ಕ್ ಇರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರಲ್ಲಿ, ಅದನ್ನು ನಾವು ಅಫೆಕ್ಟೆಡ್ ಇಂಡಿವಿಜುವಲ್ ಅಂತ ಓದ್ತೀವಿ. ಅಫೆಕ್ಟೆಡ್ ಸ್ಕ್ವಯರಲ್ಲಿ ಡಾರ್ಕ್ ಇದ್ದರೆ ಅಫೆಕ್ಟೆಡ್ ಮೇಲ್, ಸರ್ಕಲಲ್ಲಿ ಡಾರ್ಕ್ ಇದ್ದರೆ ಅಫೆಕ್ಟೆಡ್ ಫಿಮೇಲ್, ಆಮೇಲೆ ಈ ಟಿಲ್ಟೆಡ್ ಸ್ಕ್ವಯರಲ್ಲಿ ಡಾರ್ಕ್ ಇದ್ದರೆ ದೆನ್ ವಿ ಕಾಲ್ಟ್ ಆಸ್ ಅಫೆಕ್ಟೆಡ್ ಇಂಡಿವಿಜುವಲ್ ವೆರ್ ಸೆಕ್ಸ್ ಈಸ್ ನಾಟ್ ಕ್ಲಿಯರ್. ದೆನ್ ಎರಡು ಆರ್ಗನಿಸಮ್ ಮಧ್ಯೆ ಮೇಟಿಂಗ್ ಆಗ್ತಿದ್ರೆ, ಮ್ಯಾರೇಜ್ ಆಗಿದ್ದರೆ ಸಿಂಗಲ್ ಈ ಲೈನ್ ಟ್ರಾನ್ಸರ್ ಲೈನ್ ಇರುತ್ತಲ್ಲ, ಒಂದು ಸ್ಕ್ವಯರ್ ಮತ್ತು ಒಂದು ಸರ್ಕಲ್ ಮಧ್ಯೆ ಟ್ರಾನ್ಸರ್ ಲೈನ್ ಇತ್ತು ಅಂದರೆ ಇದು ಮ್ಯಾರೇಜ್ ಆರ್ ಮೇಟಿಂಗ್ ಬಿಟ್ವೀನ್ ದ ಇಂಡಿವಿಜುವಲ್ಸ್ ಅಂತ ಅರ್ಥ. ಈ ಮೇಲ್ ಮತ್ತು ಫಿಮೇಲ್ ಮಧ್ಯೆ ಮೇಟಿಂಗ್ ಇದೆ ಅಂತ ಅರ್ಥ. ಒಂದು ವೇಳೆ ಈ ಒಂದು ಸ್ಕ್ವಯರ್ ಮತ್ತು ಸರ್ಕಲ್ ಇದ್ದು ಎರಡರ ಮಧ್ಯೆ ಎರಡು ಲೈನ್ಸ್ ಇದ್ದಾಗ ದಿಸ್ ಈಸ್ ಎ ಮ್ಯಾರೇಜ್ ಬಿಟ್ವೀನ್ ದ ರಿಲೇಟಿವ್ಸ್. ಮೇಟಿಂಗ್ ಬಿಟ್ವೀನ್ ದ ರಿಲೇಟಿವ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾನ್ಸಿಜಿನಿಯಸ್ ಆರ್ ಕಂಟ್ಯಾಜಿನಿಯಸ್ ಆರ್ ಕಾನ್ಸಿಜಿನಿಯಸ್ ಮೇಟಿಂಗ್ ಅಂತ ಹೇಳ್ತೀವಿ. ಸಿಂಗಲ್ ಲೈನ್ ಇದ್ದರೆ ನಾರ್ಮಲ್ ಮ್ಯಾರೇಜ್. ಒಂದು ವೇಳೆ ಟೂ ಲೈನ್ಸ್ ಇತ್ತು ಅಂದರೆ ದ ಮ್ಯಾರೇಜ್ ಈಸ್ actually between the two individuals which are relatives already. ಎರಡು ರಿಲೇಟಿವ್ಸ್ ಮಧ್ಯೆ ಮ್ಯಾರೇಜ್ ಇತ್ತಂದರೆ ಟೂ ಲೈನ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಶೋ ಇಯರ್ ಸ್ಟೂಡೆಂಟ್ಸ್. ಪೇರೆಂಟ್ಸ್ ಆರ್, ಈ ಮೇಲ್ಗಡೆ ಟ್ರಾನ್ಸರ್ ಲೈನಲ್ಲಿ ಇರ್ತಕ್ಕಂಥದ್ದು ಪೇರೆಂಟ್ಸ್. ನೆಕ್ಸ್ಟ್ ಜನ್ರೇಷನ್ ಆಫ್ ಸ್ಪ್ರಿಂಗ್ನ ನಾವು ಒಂದು ಲಾಂಜಿಟ್ಯೂಡ್ನಲ್ ಲೈನ್ ಡ್ರಾ ಮಾಡಿಬಿಟ್ಟು ಕೆಳಗಡೆ ತೋರಿಸ್ತಕ್ಕಂಥ ಆಫ್ ಸ್ಪ್ರಿಂಗ್ಸ್ಗೆ ನಾವು ಚಿಲ್ಡ್ರನ್ಸ್ ಅಂತೀವಿ. ಪೇರೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದ ಅಬೋ ಲೈನ್ ಆ್ಯಂಡ್ ಚಿಲ್ಡ್ರನ್ಸ್ ಆರ್ ಪ್ರೆಸೆಂಟ್ ಇನ್ ದ ಬಿಲೋ ಲೈನ್. ಅಬೋ ಲೈನಲ್ಲಿರೋದು ಪೇರೆಂಟ್ಸ್, ಬಿಲೋ ಲೈನಲ್ಲಿರೋದು ಚಿಲ್ಡ್ರನ್ಸ್. ಪೇರೆಂಟ್ಸ್ ವಿತ್ ಅಫೆಕ್ಟೆಡ್ ಚೈಲ್ಡ್ ಇತ್ತಂದರೆ ಈ ಎರಡರ ಮಧ್ಯೆ ಒಂದು ಸಿಂಗಲ್ ಲೈನ್, ಒಂದು ಲಾಂಜಿಟ್ಯೂಡ್ನಲ್ ಲೈನ್ ಡ್ರಾ ಮಾಡ್ತೀವಿ, ಮತ್ತು ಸ್ಕ್ವಯರ್ ಅಥವಾ ಸರ್ಕಲ್ ಯೂಸ್ ಮಾಡಿ ಅದಕ್ಕೆ ಡಾರ್ಕಾಗಿ ಫಿಲ್ ಮಾಡಿದರೆ ಇವೆರಡು ಪೇರೆಂಟ್ಸ್ಗೆ ದೇ ಹ್ಯಾವ್ ದ ಒನ್ ಆರ್ಗನಿಸಮ್ ವಿಚ್ ಇಸ್ ಅಫೆಕ್ಟೆಡ್. ಅದೇ ಥರ ನಾವು ಸೆಕ್ಸ್ ಅನ್ಸ್ಪೆಸಿಫೈಡ್ ಇದ್ದಾಗ ಏನು ಮಾಡ್ತೀವಿ, ಒಂದು ಟಿಲ್ಟೆಡ್ ಸ್ಕ್ವಯರ್ನ ಹಾಕ್ಬಿಟ್ಟು ಎಷ್ಟು ಆರ್ಗನಿಸಮ್ದು ಸೆಕ್ಸ್ ನಮಗೆ ಕ್ಲಿಯರ್ ಇಲ್ಲ ಆ ನಂಬರ್ ಬರ್ತೀವಿ. ಫಾರ್ ಎಕ್ಸಾಂಪಲ್ ಇಯರ್ ವಿ ಹ್ಯಾವ್ ಟೇಕನ್ 5 ಆಫ್ ದ ಆರ್ಗನಿಸಮ್ ಸೆಕ್ಸ್ ಆರ್ ನಾಟ್ ಕ್ಲಿಯರ್ ಅಂತ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಒಂದು ಪೆಡಿಗ್ರಿ ಡ್ರಾ ಮಾಡಬೇಕಂದಾಗ ದೀಸ್ ಆಲ್ ಆರ್ ದ ಸಿಂಬಲ್ಸ್ ವೇರ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಪೆಡಿಗ್ರಿ ಅನಲೈಸಿಸ್. ಸೊ ಸಿಂಬಲ್ಸ್ ಯೂಸ್ಡ್ ಇನ್ ಪೆಡಿಗ್ರಿ ಅನಲೈಸಿಸ್ ಅಂದರೆ ಸ್ಕ್ವಯರ್ ಈಸ್ ಫಾರ್ ದ ಮೇಲ್, ಸರ್ಕಲ್ ಈಸ್ ಫಾರ್ ದ ಫಿಮೇಲ್, ಸೆಕ್ಸ್ ಅನ್ಸ್ಪೆಸಿಫೈಡ್ is a tilted square, affected male, female and sex unspecified will be darkly filled, and mating ಅಂದರೆ ಕ್ರಾಸಿಂಗ್ ಅಥವಾ ಮ್ಯಾರೇಜ್ ಇದ್ದರೆ ಸಿಂಗಲ್ ಲೈನ್. ಮ್ಯಾರೇಜ್ ಬಿಟ್ವೀನ್ ದ ರಿಲೇಟಿವ್ಸ್ ಇಸ್ ದ ಸೈನ್ ಡಿನೋಟೆಡ್ ಬೈ ದ ಟೂ ಲೈನ್ಸ್. ಟ್ರಾನ್ಸರ್ ಲೈನ್ ಇದ್ದರೆ ಪೇರೆಂಟ್ಸ್, ಲಾಂಜಿಟ್ಯೂಡ್ನಲ್ ಲೈನ್ಸ್ ಇದ್ದರೆ ಆಫ್ ಸ್ಪ್ರಿಂಗ್ಸ್. ಲಾಂಜಿಟ್ಯೂಡ್ನಲ್ ಲೈನ್ ದೆನ್ ಡಾರ್ಕಂಡ್ ಇತ್ತಂದರೆ ಆಫ್ ಸ್ಪ್ರಿಂಗ್ ವಿತ್ ಅಫೆಕ್ಟೆಡ್ ಮೇಲ್ ಚೈಲ್ಡ್. ಸರ್ಕಲ್ ಇತ್ತು ಅಂದರೆ ಅಫೆಕ್ಟೆಡ್ ಫಿಮೇಲ್ ಚೈಲ್ಡ್. ಒಂದು ವೇಳೆ ನಂಬರ್ಸ್ ಬರೆದಿದ್ದೀವಿ ಒಳಗಡೆ ಟಿಲ್ಟೆಡ್ ಸ್ಕ್ವಯರ್ ಇದ್ದಾಗ ಅಂದರೆ ನಂಬರ್ ಆಫ್ ಸ್ಪ್ರಿಂಗ್ಸ್ ಫಾರ್ಮ್ಡ್ ಆರ್ 5 ಅಂತ ಅರ್ಥ, ವೆರ್ ಸೆಕ್ಸಸ್ ಆರ್ ಸ್ಟಿಲ್ ನಾಟ್ ಕ್ಲಿಯರ್. ಸೊ ದೀಸ್ ಆಲ್ ಆರ್ ದ ಸಿಂಬಲ್ಸ್ ಯೂಸ್ಡ್ ಇನ್ ದ pedigree analysis. First of all, what is pedigree analysis, students? Studying the genetic history of a family. Genetic history of the family when we are going to study, that is called as pedigree analysis. By using pedigree analysis, we can study the inheritance pattern of certain specific character ಅಥವಾ trait, what we call it as abnormality in the family or disease in the family we can study. So pedigree chart ನಾವು ಡ್ರಾ ಮಾಡಬೇಕಂದಾಗ these all are the symbols or signs what we are going to use. So now pedigree analysis, when we are doing pedigree analysis, helps to understand whether a trait is dominant or recessive. ಡಾಮಿನೆಂಟ್ ಅಂದರೆ ಏನು ಸ್ಟೂಡೆಂಟ್ಸ್? ಡಾಮಿನೆಂಟ್ ಅಂದರೆ ಒಂದು ಕ್ಯಾರೆಕ್ಟರ್ ದಟ್ ವಿಲ್ ಬಿ ಎಕ್ಸ್ಪ್ರೆಸ್ಡ್. ಸೊ ಇವಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದರಲ್ಲಿ ಡಾಮಿನೆಂಟ್ ಕ್ಯಾಪಿಟಲ್ ಟಿ ಇದೆ,
ಫಾರ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಎಲ್ಲದಕ್ಕೂ ನೀವು ಕ್ಯಾಪಿಟಲ್ ಟಿ ಸ್ಮಾಲ್ ಟಿನೇ ತೊಗೊಳ್ಳೋದಿಲ್ಲ. ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿಯಲ್ಲಿ ಕ್ಯಾಪಿಟಲ್ ಟಿ ಈಸ್ ಡಾಮಿನೆಂಟ್, ಸ್ಮಾಲ್ ಟಿ ಈಸ್ ರಿಸೆಸಿವ್. ಸೊ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದು ಕ್ಯಾಪಿಟಲ್ ಟಿಗೆ ಡ್ಯಾಮೇಜ್ ಆಗಿತ್ತಂದರೆ ಅದು ಡಾಮಿನೆಂಟಿಗೆ ಡ್ಯಾಮೇಜ್ ಆಗ್ಯದ, ಅದೇ ಕ್ಯಾರೆಕ್ಟ್ರೇ ಅಪಿಯರ್ ಆಗ್ತದೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಡಾಮಿನೆಂಟ್. ಡಾಮಿನೆಂಟ್ ಇದ್ದಾಗ ಏನಾಗ್ತದೆ ಸ್ಟೂಡೆಂಟ್, ಯು ಕ್ಯಾನ್ ಫೈಂಡ್ ಇಯರ್ ಆಲ್ವೇಸ್ ಪೇರೆಂಟ್ಸ್ ಆರ್ ಅಫೆಕ್ಟೆಡ್. ಒಂದು ಪೆಡಿಗ್ರಿ ಅನಲೈಸಿಸ್ನೊಳಗೆ ನಾವು ಸ್ಟಡಿ ಮಾಡಿದ್ದೀವಿ ಅಂದರೆ ಆ ಜೆನೆಟಿಕ್ ಡಿಸೀಸ್ ಆರ್ ಜೆನೆಟಿಕ್ ಕ್ಯಾರೆಕ್ಟರ್ ಆರ್ ಎ ಜೆನೆಟಿಕ್ ಡಿಸಾರ್ಡರ್ ಈಸ್ ಕಂಟ್ರೋಲ್ಡ್ ಬೈ ಡಾಮಿನೆಂಟ್ ಆರ್ ಅ ರಿಸೆಸಿವ್. we can study whether it is controlled by dominant or a recessive ಅಂತ we can study. how we can ಕನ್ಕ್ಲೂಡ್ ಒಂದು ಕ್ಯಾರೆಕ್ಟರ್ ಅದು ಡಾಮಿನೆಂಟ್ ಅದ ರಿಸೆಸಿವ್ ಅದ ಅಂದರೆ ಯಾವಾಗಲೂ ಡಾಮಿನೆಂಟ್ ಪೆಡಿಗ್ರಿ ಅನಲೈಸಿಸ್ ಆಫ್ ಆಟೋಸೋಮಲ್ ಡಾಮಿನೆಂಟ್ ಅಂದರೆ ಫಸ್ಟ್ ಯಾವಾಗಲೂ ಡಾಮಿನೆಂಟ್ ಕ್ಯಾರೆಕ್ಟ್ರೇ ಡ್ಯಾಮೇಜ್ ಇತ್ತು, ಡಾಮಿನೆಂಟ್ ಟ್ರೈಟೇ ಡಿಸೀಸ್ ಇತ್ತು ಅಂದರೆ ಪೇರೆಂಟ್ಸ್ ಅಫೆಕ್ಟೆಡ್ ಇದ್ದರೆ ಮಾತ್ರ ಆಫ್ ಸ್ಪ್ರಿಂಗ್ಸ್ ಕೂಡ ಅಫೆಕ್ಟೆಡ್ ಇರ್ತಾವೆ. ಇಲ್ಲಿ ನೋಡ್ರಿ, ಮದರ್ ಈಸ್ ಅಫೆಕ್ಟೆಡ್, ಬೋತ್ ಆಫ್ ದೆಮ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಆರ್ ಅಫೆಕ್ಟೆಡ್. ಇಲ್ಲಿ ಕೂಡ ಮದರ್ ಅಫೆಕ್ಟೆಡ್ ಇದೆ, ಬೋತ್ ದ ಮೇಲ್ ಆ್ಯಂಡ್ ಫಿಮೇಲ್ಸ್ ಆರ್ ಅಫೆಕ್ಟೆಡ್. ಸೊ ಡಾಮಿನೆಂಟ್ ಕ್ಯಾರೆಕ್ಟರ್ ಡ್ಯಾಮೇಜ್ ಇದ್ದಾಗ ಆ ಟ್ರೈಟ್ ಇತ್ತು ಅಂದರೆ ಆಲ್ವೇಸ್ ಅಫೆಕ್ಟೆಡ್ ಪೇರೆಂಟ್ಸ್ ವಿಲ್ ಗಿವ್ ರೈಸ್ ಟು ಅಫೆಕ್ಟೆಡ್ ಆಫ್ ಸ್ಪ್ರಿಂಗ್ಸ್. ಒಂದನೇ ಕ್ಯಾರೆಕ್ಟರ್. ಸೆಕೆಂಡ್ ಈಸ್ ದ ಜನರೇಷನ್ ಈಸ್ ನೆವರ್ ಗೋಯಿಂಗ್ ಟು ಬಿ ಸ್ಕಿಪ್ಡ್. ಅಂದರೆ ಎಲ್ಲ ಜನ್ರೇಷನ್ದಾಗೂ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ನಮಗೆ ಸಿಗ್ತಾವೆ. ಇದು ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್. ಎದಕ್ಕಂದ್ರೆ ಇವಾಗ ಕ್ಯಾರೆಕ್ಟರ್ ಈ ಕಡೆ ಟ್ರಾನ್ಸ್ಫರ್ ಆಯ್ತು ಅಂದರೆ ಈ ಜನ್ರೇಷನಲ್ಲೂ ಎಕ್ಸ್ಪ್ರೆಸ್ ಆಗ್ತದೆ, ಈ ಕ್ಯಾರೆಕ್ಟರ್ ಈ ಕಡೆ ಟ್ರಾನ್ಸ್ಫರ್ ಆಯ್ತು ಅಂದರೆ ಈ ಜನ್ರೇಷನಲ್ಲೂ ಎಕ್ಸ್ಪ್ರೆಸ್ ಆಗ್ತದೆ. ಇದು ದಿಸ್ ಪೆಡಿಗ್ರಿ ಅನಲೈಸಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಆಟೋಸೋಮಲ್ ಡಾಮಿನೆಂಟ್ ಟ್ರೈಟ್. ಆಟೋಸೋಮ್ ಅಂದರೆ ನಿಮಗೆ ಗೊತ್ತು ಆಲ್ರೆಡಿ, ದೆರ್ ಆರ್ 2 sets ಆಫ್ ಕ್ರೋಮೋಸೋಮ್ಸ್ ಎಕ್ಸಿಸ್ಟಿಂಗ್ ಇನ್ ಅವರ್ ಬಾಡಿ, 2 types ಆಫ್ ಕ್ರೋಮೋಸೋಮ್ಸ್. ನಮ್ಮಲ್ಲಿ ಟೋಟಲ್ 46 ಕ್ರೋಮೋಸೋಮ್ ಅವ. 46 ಒಳಗೆ ನಮ್ಮದು 44 ಕ್ರೋಮೋಸೋಮ್ಸ್ಗೆ ಆಟೋಸೋಮ್ಸ್ ಅಂತೀವಿ. ಅವು ಸೊಮ್ಯಾಟಿಕ್ ಅಥವಾ ಬಾಡಿ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತವೆ. ಇನ್ನು 2 ಕ್ರೋಮೋಸೋಮ್ ಪೇರ್ ಏನು 2 ಕ್ರೋಮೋಸೋಮ್ಸ್ ಏನಿರ್ತವೆ ವಿ ಕಾಲ್ ದಮ್ ಆಸ್ ಅಲೋಸೋಮ್ಸ್. ಅಲೋಸೋಮ್ಸ್ ಅಂದರೆ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ನ ಕಂಟ್ರೋಲ್ ಮಾಡ್ತವೆ. ದಿಸ್ ಪೆಡಿಗ್ರಿ ಅನಲೈಸಿಸ್ ಈಸ್ ಎ ಆಟೋಸೋಮಲ್ ಡಿಸೀಸ್. ಆಟೋಸೋಮಲ್ ಡಿಸೀಸ್ ಅಂತ ಯಾಕೆ ಹೇಳ್ತೀವಂದರೆ ಒಂದು ಕ್ಯಾರೆಕ್ಟರ್ ಇಟ್ ಈಸ್ ಎಫೆಕ್ಟಿಂಗ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಈಕ್ವಲಿ ಅಫೆಕ್ಟ್ ಮಾಡ್ಲಿಕ್ಕತ್ತದ, ಅಥವಾ ಮೇಲ್ ಫಿಮೇಲ್ ಡಿಫ್ರೆನ್ಷಿಯೇಟ್ ಆಗದೆ ಟ್ರಾನ್ಸ್ಫರ್ ಆಗ್ಯದ ಅಂದಾಗ ನಾವು ಆಟೋಸೋಮಲ್ ಅಂತ ತೊಗೊತೀವಿ. ಇದು ಡಾಮಿನೆಂಟ್ ಆದಂತ ಹೆಂಗೆ ಗೊತ್ತಾಗ್ಲಕ್ಕತ್ತದ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಅಫೆಕ್ಟೆಡ್ ಇದ್ದಾಗ ಮಾತ್ರ ಅಫೆಕ್ಟೆಡ್ ಆಫ್ ಸ್ಪ್ರಿಂಗ್ಸ್ ಬರ್ತಾ ಇದ್ದಾವೆ. ಸೊ ವಿ ಕಾಲ್ ಇಟ್ ಆಸ್ ಡಾಮಿನೆಂಟು ಕೂಡ ಆದಂಥ ಅರ್ಥ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆಟೋಸೋಮಲ್ ಡಾಮಿನೆಂಟ್ trait, how it is passed in a family. This is a pedigree analysis. ಎಕ್ಸಾಂಪಲ್ ಈಸ್ ಮಯೋಟೋನಿಕ್ ಡಿಸ್ಟ್ರೋಪಿ. ಮಸಲ್ ಫಾರ್ಮ್ ಆಗ್ತಕ್ಕಂಥ ಒಂದು ಜೀನ್ ಇರುತ್ತೆ, ಇದು ಆಟೋಸೋಮಲ್ ಕ್ರೋಮೋಸೋಮ್ ಮೇಲ್ಗಡೆ ಇರ್ತದೆ. ಆ ಜೀನ್ ಡಿಫೆಕ್ಟ್ ಆದಾಗ ಸಚ್ ಕೈಂಡ್ ಆಫ್ ಡಿಸಾರ್ಡರ್ ವರ್ ವಿ ಗೋಯಿಂಗ್ ಟು ಫೈಂಡ್. ಮಯೋಟೋನಿಕ್ ಡಿಸ್ಟ್ರೋಪಿ ಈಸ್ ಎ ಆಟೋಸೋಮಲ್ ಡಾಮಿನೆಂಟ್ ಡಿಸಾರ್ಡರ್. ನಾವು ಪೆಡಿಗ್ರಿ ನೋಡ್ಬಿಟ್ಟು ಹೆಂಗೆ ಹೇಳ್ಬೋದು ಅಂದರೆ ಅಫೆಕ್ಟೆಡ್ ಪೇರೆಂಟ್ಸಿಂದ ಅಫೆಕ್ಟೆಡ್ ಆಫ್ ಸ್ಪ್ರಿಂಗ್ಸ್ ಬರ್ಲಿಕ್ಕತ್ತವ, ಮತ್ತು ಯಾವುದೇ ಜನ್ರೇಷನ್ ಒಳಗೂ ಸ್ಕಿಪ್ ಆಗಿಲ್ಲ. ಫಸ್ಟ್ ಜನ್ರೇಷನ್ದಾಗೂ ಡಿಸೀಸ್ ಅದ, ಸೆಕೆಂಡ್ ಜನ್ರೇಷನ್ದಾಗೂ ಡಿಸೀಸ್ ಅದ, ಥರ್ಡ್ ಜನ್ರೇಷನ್ದಾಗೂ ಡಿಸೀಸ್ ಅದ. ಸೊ ಈ ಥರ ಇದ್ದಾಗ ನಾವು ಸ್ಕಿಪ್ಪಿಂಗ್ ಆಫ್ ದ ಜನ್ರೇಷನ್ ಕೂಡ ಕಾಣೋದಿಲ್ಲ. ದೆನ್ ವಿ ಕಾಲ್ ಇಟ್ ಆ್ಯಸ್ ದಿ ಡಾಮಿನೆಂಟ್ ಡಿಸೀಸ್. ಮತ್ತು ಮೇಲ್ ಫಿಮೇಲ್ ಎರಡರೊಳಗೂ ಸೇಮ್ ಆಗಿ ಎಫೆಕ್ಟ್ ಆಗ್ಲಿಕ್ಕತ್ತದ. ಸೊ ಈ ವಿ ಕಾಲ್ ಇಟ್ ಆಸ್ ಆಟೋಸೋಮ್. ಅಂದರೆ ಆಟೋಸೋಮ್ಸ್ ವಿಲ್ ಬಿ ಗಿವನ್ ಟು ದ ಬೋತ್ ಮೇಲು ಮತ್ತು ಫಿಮೇಲ್ ಈಕ್ವಲ್ ಆಗಿ ಕೊಡ್ತದೆ. ಅಲೋಸೋಮ್ ಇದ್ದಾಗ ಮಾತ್ರ ಎಕ್ಸ್ ಕ್ರೋಮೋಸೋಮ್ ಈಸ್ ಪಾಸ್ಡ್ ಬೈ ದ ಮದರ್ ಟು ದ ಸನ್, and Y chromosome is passed by the father to the son, and X chromosome is passed to the daughter. ಇಲ್ಲಿ father is also going to give X chromosome to the mother. ಸೊ ಆಟೋಸೋಮಲ್ ಡಾಮಿನೆಂಟ್ ಟ್ರೈಟ್ ಅದಂತ ನಮಗೆ ಯಾವ ಥರ ಗೊತ್ತಾಗ್ತದೆ ಅಂದರೆ ಎಲ್ಲ ಜನ್ರೇಷನ್ ಒಳಗೂ ಡಿಸೀಸ್ ಫಾರ್ಮ್ ಅದಾವ ಮತ್ತು ದರ್ ಈಸ್ ನೋ ಸ್ಕಿಪ್ಪಿಂಗ್ ಆಫ್ ದ ಜನ್ರೇಷನ್. ದೆನ್ ವಿ ಕಾಲ್ ಇಟ್ ಆಸ್ ಆಟೋಸೋಮಲ್ ಡಾಮಿನೆಂಟ್ ಟ್ರೈಟ್. ಮಯೋಟೋನಿಕ್ ಡಿಸ್ಟ್ರೋಪಿ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಈಸ್ ಪೆಡಿಗ್ರಿ ಅನಲೈಸಿಸ್ ಆಫ್ ಆಟೋಸೋಮಲ್ ರಿಸೆಸಿವ್ ಟ್ರೈಟ್. ನೋಡ್ರಿ, ಇದು ರಿಸೆಸಿವ್, ಇಲ್ಲಿ ಡಾಮಿನೆಂಟ್ ಆಟೋಸೋಮಲ್ಲೇ ಅದ, ಇದೂ ಆಟೋಸೋಮಲ್ ಅದ. ಇದು ಆಟೋಸೋಮಲ್ ಡಾಮಿನೆಂಟ್ ಕ್ಯಾರೆಕ್ಟರ್ ಅಥವಾ ಡಿಸೀಸ್ ಅದ, ಇದು ಆಟೋಸೋಮಲ್ ರಿಸೆಸಿವ್ ಕ್ಯಾರೆಕ್ಟರ್ ಅಥವಾ ಡಿಸೀಸ್ ಅದ. ಆಟೋಸೋಮಲ್ ರಿಸೆಸಿವ್ ಇದ್ದಾಗ ಏನಾಗ್ತದೆ ಸ್ಟೂಡೆಂಟ್ಸ್ ನೋಡ್ರಿ, ಇಲ್ಲಿ ಎರಡೂ ಪೇರೆಂಟ್ಸ್ ನಾರ್ಮಲ್ ಅದಾವ, ಬಟ್ ಆಫ್ ಸ್ಪ್ರಿಂಗ್ಸ್ ಆರ್ ಅಫೆಕ್ಟೆಡ್. ಸೊ ಅಂದರೆ ಪೇರೆಂಟ್ಸ್ ಒಳಗೆ ರಿಸೆಸಿವ್ ಇರ್ತಕ್ಕಂಥ ಜೀನ್
ಫಾರ್ ಎಕ್ಸಾಂಪಲ್ ಸ್ಮಾಲ್ ಟಿ ಇದು ಕೊಟ್ಟಿದೆ ಇಲ್ಲಿ ಅಂತ ಅರ್ಥ. ದಿಸ್ ಆರ್ಗನಿಸಮ್ ಹ್ಯಾಸ್ ಗಾಟ್ ಸ್ಮಾಲ್ ಟಿ. ಸೊ ನಾರ್ಮಲ್ ಪೇರೆಂಟ್ಸ್ ಆರ್ ಗೋಯಿಂಗ್ ಟು ಗಿವ್ ಅಫೆಕ್ಟೆಡ್ ಆಫ್ ಸ್ಪ್ರಿಂಗ್ಸ್. ಒಂದು ವೇಳೆ ನಾರ್ಮಲ್ ಪೇರೆಂಟ್ಸಿಂದ ಅಫೆಕ್ಟೆಡ್ ಆಫ್ ಸ್ಪ್ರಿಂಗ್ಗೆ ಬಂತು ಅಂದರೆ ದೆನ್ ವಿ ಕಾಲ್ ಇಟ್ ಆಸ್ ಅಟೋಸೋಮಲ್ ರಿಸೆಸಿವ್. ಇಲ್ಲಿ ನಾವು ಅಟೋಸೋಮಲ್ ಅಂತ ಹೆಂಗೆ ಕನ್ಕ್ಲೂಡ್ ಮಾಡ್ತೀವಂದರೆ ಇಲ್ಲಿ ಅಗೇನ್ ವಿ ಕ್ಯಾನ್ ಫೈಂಡ್ ಬೋತ್ ದ ಮೇಲ್ ಆ್ಯಂಡ್ ಫೀಮೇಲ್ಸ್ ಆರ್ ಅಫೆಕ್ಟೆಡ್. ದೆರ್ ಇಸ್ ನೋ ಡಿಫರೆನ್ಸಿಯೇಷನ್ ಇನ್ ದ ಮೇಲ್ ಆ್ಯಂಡ್ ಫೀಮೇಲ್. ಓಕೆ, ಆ್ಯಂಡ್ ದೆರ್ ಇಸ್ ಅ ಸ್ಕಿಪ್ಪಿಂಗ್ ಆಫ್ ದ ಜನ್ರೇಷನ್. ಫಸ್ಟ್ ಜನ್ರೇಷನ್ದೊಳಗೆ ಡಿಸೀಸ್ ಇಲ್ಲ, ಸೆಕೆಂಡ್ ಜನ್ರೇಷನ್ದೊಳಗೆ ಡಿಸೀಸ್ ಅದ, ಥರ್ಡ್ ಜನ್ರೇಷನ್ದೊಳಗೆ ಡಿಸೀಸ್ ಅದ. ಲೈಕ್ ದಿಸ್ ಇಲ್ಲಿ ಫಸ್ಟ್ ಜನ್ರೇಷನ್ದಾಗಿಲ್ಲ, ಸೆಕೆಂಡ್ದಾಗ ಅದ, ಈ ಥರ ಸ್ಕಿಪ್ ಆಗ್ತದೆ. ದೆರ್ ಇಸ್ ಎ ಸ್ಕಿಪ್ಪಿಂಗ್ ಆಫ್ ಜನ್ರೇಷನ್ ಯಾವಾಗ ಕಾಣಿಸ್ತದೆ ಅಂದ್ರೆ ನಮಗೆ ರಿಸೆಸಿವ್ ಡಿಸಾರ್ಡರ್ ಇದ್ದಾಗ ಮಾತ್ರ. ಎದಕ್ಕೆ ರಿಸೆಸಿವ್ ಡಿಸಾರ್ಡರ್ ಇದ್ದಾಗ ಮಾತ್ರ ಅಂದರೆ ಎರಡೂ ರಿಸೆಸಿವ್ ಜೀನ್ಸ್, ಫಾದರ್ ಆ್ಯಂಡ್ ಮದರ್ ಎರಡರಿಂದನೂ ರಿಸೆಸಿವ್ ಜೀನ್ಸ್ ಬಂದಾಗ ಮಾತ್ರ ಡಿಸೀಸ್ ತೋರಿಸ್ತಾವೆ. ಸ್ಮಾಲ್ ಟಿ ಅಥವಾ ಸ್ಮಾಲ್ ವೈ, ಸ್ಮಾಲ್ ಎಕ್ಸ್ ವೈ ಆಮ್ ಗಿವಿಂಗ್ ಎಕ್ಸಾಂಪಲ್ ಇಯರ್ ಅಗೇನ್, ಡೋಂಟ್ ಥಿಂಕ್ ಅದೇ ಥರ ಅಂತ. ಸ್ಮಾಲ್ ಆರ್ ಈ ಥರ ಎರಡೂ ರಿಸೆಸಿವ್ ಜೀನ್ಸ್ ಬಂದಾಗ ಮಾತ್ರ these individuals will be affected. Is that clear, students? So this is a pedigree analysis of autosomal dominant disorder, and this is the pedigree analysis of autosomal recessive trait. So now if you see here the pedigree analysis of X-linked recessive disorder, ಅಂದರೆ the disease is going to be inherited on the X chromosome. ಅದು ಕೂಡ ಎಕ್ಸ್ ಕ್ರೋಮೋಸೋಮಲ್ಲಿ ರಿಸೆಸಿವ್ ಸ್ಟೇಟಲ್ಲಿ ಇರ್ತದೆ. ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಅಂದರೆ ಹೀಮೋಫೀಲಿಯಾ. Hemophilia is the best example for X-linked recessive disorder. Students, we will discuss this in the next class. But what we will study here is what is pedigree analysis. ಅದಕ್ಕಿಂತ ಮುಂಚೆ what are mutagens, types of mutagens we have studied. So mutagens ಅಂದರೆ anything which is capable of causing mutation are called mutagens. Mutagens are three types: physical mutagens, chemical mutagens, biological mutagens. ಮತ್ತು pedigree analysis ಅಂದರೆ what is the definition of pedigree analysis? So studying the genetic history of a family is called as pedigree analysis. So pedigree analysis will help in deriving family history. ಅದನ್ನು ನಾವು we will represent in the schematic or chart form. that is called as a pedigree. ಈ pedigree analysisನ ನಾವು ಸ್ಟಡಿ ಮಾಡೋದ್ರಿಂದ we can find the inheritance of certain character, abnormality ಅಥವಾ ಡಿಸೀಸಸ್ನ ನಾವು ಸ್ಟಡಿ ಮಾಡ್ಬೋದು. then in human control process are not possible. ಸೊ ವಾಟ್ ವಿ ಹ್ಯಾವ್ ಇಯರ್ ಇಸ್ ಪೆಡಿಗ್ರಿ ನಾವು ಚಾರ್ಟ್ನ ಡೆವಲಪ್ ಮಾಡಬೇಕಂದ್ರೆ ಈ ಎಲ್ಲ ಸೈನ್ಸ್ ಆ್ಯಂಡ್ ಸಿಂಬಾಲ್ಸ್ನ ಯೂಸ್ ಮಾಡಿಕೊಂಡು ಒಂದು ಪೆಡಿಗ್ರಿ ಚಾರ್ಟ್ನ ಡೆವಲಪ್ ಮಾಡ್ತೀವಿ. ಸೊ ಡೆವಲಪಿಂಗ್ ದ ಪೆಡಿಗ್ರಿ ಚಾರ್ಟ್ ಡಿಪೆಂಡ್ ಅಪಾನ್ ದೀಸ್ ಸೈನ್ಸ್ ಆ್ಯಂಡ್ symbols, students. Then this is the pedigree analysis of autosomal dominant trait, and this is the pedigree analysis of autosomal recessive trait. ನಿಮಗೆ ಅಸೈನ್ಮೆಂಟ್ ಕ್ವಶನ್ ವಾಟ್ ಐ ಆಮ್ ಗಿವಿಂಗ್ ವೆರಿ ಇಂಟ್ರೆಸ್ಟಿಂಗ್ಲಿ, ಫಸ್ಟ್ ಆಫ್ ಆಲ್ ಡಿಫೈನ್ ಮ್ಯೂಟಾಜನ್ ಆ್ಯಂಡ್ ರೈಟ್ ದ ಟೈಪ್ಸ್ ಆಫ್ ಮ್ಯೂಟಾಜನ್ಸ್ ಅಂತ ಬರೀರಿ, ಫಸ್ಟ್ ಅಸೈನ್ಮೆಂಟ್ ಕ್ವಶನ್. ಸೆಕೆಂಡ್ ಅಸೈನ್ಮೆಂಟ್ ಕ್ವಶನ್ ಅಂದರೆ ಡೆಫಿನೇಷನ್ ಆಫ್ ಪೆಡಿಗ್ರಿ ಅನಲೈಸಿಸ್. First, definition of pedigree analysis. Second, symbols used in the pedigree analysis. ಅದಾದ ನಂತರ ನೀವು ಆಟೋಸೋಮಲ್ ಡಾಮಿನೆಂಟ್ ಟ್ರೈಟ್ ಪೆಡಿಗ್ರಿ ಅನಲೈಸಿಸ್ ಯಾವ ಥರ ಅದ ಬರೀಬೇಕು, ಎಕ್ಸಾಂಪಲ್ ಬರೀಬೇಕು, ಮತ್ತು ನೀವು ಯು ಹ್ಯಾವ್ ಟು ರೈಟ್ ಡೌನ್ ದ ಪಾಯಿಂಟ್ ಹೌ ವಿ ಕ್ಯಾನ್ ಫೈಂಡ್ ಇಟ್ ಔಟ್ ಇಟ್ ಆ್ಯಸ್ ಎ ಆಟೋಸೋಮಲ್ ಡಾಮಿನೆಂಟ್ ಟ್ರೈಟ್. ಇದು ಆಟೋಸೋಮಲ್ ಡಾಮಿನೆಂಟೇ ಆದಂಥ ಹೆಂಗೆ ಹೇಳ್ಬೋದು, ಒಂದು ಪೆಡಿಗ್ರಿ ಚಾರ್ಟ್ನ ನೋಡ್ಬಿಟ್ಟು ಆಟೋಸೋಮಲ್ ಡಾಮಿನೆಂಟೇ ಇದೆ ಅಂತ ಯಾವ ಥರ ನಾವು ಕನ್ಕ್ಲೂಡ್ ಮಾಡ್ತೀವಿ ಅನ್ನೋ ಪಾಯಿಂಟ್ಸ್ನ ಬರೀಬೇಕು. ಅದೇ ಥರ ಈ ಪೆಡಿಗ್ರಿ ಚಾರ್ಟ್ ಅಥವಾ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಬರೆದು ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಎಕ್ಸಾಂಪಲ್ ಸಿಕಲ್ ಸೆಲ್ ಎನಿಮಿ ಅಂತ ಬರೆದುಬಿಟ್ಟು ದೆನ್ ಯು ಹ್ಯಾವ್ ಟು ರೈಟ್ ಡೌನ್ ಹೌ ಕ್ಯಾನ್ ವಿ ಕನ್ಕ್ಲೂಡ್ ದಿಸ್ ಗಿವನ್ ಚಾರ್ಟ್ ಇಸ್ ಎ ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಇದೆ ಅಂತ ನಾವು ಹೆಂಗೆ ಕನ್ಕ್ಲೂಡ್ ಮಾಡ್ತೀವಿ ಅನ್ನೋದನ್ನು ಕೂಡ ಯು ಮಸ್ಟ್ ಹ್ಯಾವ್ ಟು ರೈಟ್, ಸ್ಟೂಡೆಂಟ್ಸ್. ಸೊ ಟುಡೇ ಯು ಆರ್ ಹ್ಯಾವಿಂಗ್ 4 assignment question. Define mutagens and write its types. Second is define pedigree analysis and write the symbols used in pedigree chart. Third question ಅಂದರೆ ಆಟೋಸೋಮಲ್ ಡಾಮಿನೆಂಟ್ ಟ್ರೈಟ್ ಒಂದು ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಹಾಕಿ ಹೌ ಇಟ್ ಈಸ್ ಎ ಆಟೋಸೋಮಲ್ ಡಾಮಿನೆಂಟ್, ಆ್ಯಂಡ್ ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಒಂದು ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಹಾಕಿ ಹೌ ಇಟ್ ಈಸ್ ಎ ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಅಂತ ಯು ಹ್ಯಾವ್ ಟು ಎಕ್ಸ್ಪ್ಲೇನ್, ಸ್ಟೂಡೆಂಟ್ಸ್. So these are the assignment questions. In the next class we will see how exactly X-linked recessive trait inherit ಆಗುತ್ತೆ. Example for the X-linked recessive trait is sickle cell anemia, that we will discuss in next class.
Thank you, students.